ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, SSLC ವಿದ್ಯಾರ್ಥಿಗಳು SSLC ಮುಗಿದ ಮೇಲೆ ವಿದ್ಯಾರ್ಥಿಗಳಿಗೆ ಹಲವಾರು ಗೊಂದಲಗಳು ಇರ್ತವೆ. ನಾವು ಯಾವ ಕೋರ್ಸ್ಗಳು ಮಾಡಿದರೆ ಒಳ್ಳೆಯದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಯಾವುದೇ ರೀತಿಯಾಗಿ ನಿಮಗೆ ಅರ್ಥ ಆಗುವುದಿಲ್ಲ, ಓಕೆನಾ? ನೋಡಿ ಫ್ರೆಂಡ್ಸ್, 2 ವರ್ಷದ ಅವಧಿಗೆ ಕೋರ್ಸ್ಗಳು ಇರ್ತವೆ. ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಕೋರ್ಸಸ್ PUCಗೆ ಸಂಬಂಧಿಸಿದಂತೆ. SSLC ಮುಗಿದ ನಂತರವಾಗಿ ವಿಜ್ಞಾನ ಅನ್ನೋದು ಕೂಡ ಒಂದು ಕೋರ್ಸ್ ಆಗಿರುತ್ತೆ. ಸೈನ್ಸ್ ಯಾರೆಲ್ಲ ಮಾಡಿ ಅಂತ ಸಜೆಷನ್ ಮಾಡ್ತೀನಿ ಅಂತಂದರೆ, ನೋಡಿ ಫ್ರೆಂಡ್ಸ್, ಯಾರೆಲ್ಲ ಇಂಗ್ಲೀಷ್ ಬರುತ್ತಲ್ಲ ಅವ್ರು ಮಾತ್ರ ಸೈನ್ಸ್ ಮಾಡಿ, ಓಕೆನಾ ಫ್ರೆಂಡ್ಸ್? ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ನಾನು ಸೈನ್ಸ್ ಮಾಡು, ಒಳ್ಳೆಯ ಫ್ಯೂಚರ್ ಇದೆ ಅಂತ ಅವರೆಲ್ಲ ಹೇಳ್ತಾರೆ, ಓಕೆನಾ? ನೀವು ಒಂದು ಡಿಸಿಷನ್ ತೊಗೊಂಡು ನೀವು ಸೈನ್ಸ್ ಮಾಡಿ, ಓಕೆನಾ? ಇದು ನನ್ನ ಒಂದು ಸಜೆಷನ್ ಅಂತಲೇ ತಿಳ್ಕೊಳ್ಳಿ, ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಯಾಕಪ್ಪ ಅಂತಂದರೆ ಸ್ವಲ್ಪ ಇಂಗ್ಲೀಷ್ ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ಸ್ವಲ್ಪ ಅನ್ನಲ್ಲ, ಜಾಸ್ತಿನೇ ಬರುತ್ತೆ ಇಂಗ್ಲೀಷ್ ಬರೋಂಗಿದ್ರೆ ಮಾತ್ರ ನೀವು ಸೈನ್ಸ್ ಮಾಡಿ. ನಾನು ಸ್ಟಡಿ ಮಾಡ್ತೀನಿ, ಎಫೆಕ್ಟ್ ಹಾಕಲೇಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಯಾವೆಲ್ಲ ವಿಷಯಗಳನ್ನು ನೀವು ಅಧ್ಯಯನ ಮಾಡ್ತೀರಾ ಅಂತಂದರೆ, ನೀವು ಭೌತಶಾಸ್ತ್ರ ಮಾಡ್ತೀರಾ, ರಸಾಯನಶಾಸ್ತ್ರ, ಗಣಿತ ಮತ್ತು ಜೀವಶಾಸ್ತ್ರ, ಇವೆಲ್ಲ ಇಂಗ್ಲೀಷ್ನಲ್ಲೇ ಇರ್ತವೆ ನೋಡಿ ಫ್ರೆಂಡ್ಸ್. ಆದ ಕಾರಣವಾಗಿ ಹೇಳಿದ್ದು. ತದನಂತರವಾಗಿ SLC ಮುಗಿದ ಮೇಲೆ 2ನೇ ಕೋರ್ಸ್ ವಾಣಿಜ್ಯ ವಿಭಾಗ, ಕಾಮರ್ಸ್ ಸಹಿತವ. ನೀವು ಸೈನ್ಸ್ ಮಾಡಲಿಲ್ಲ, ಕಾಮರ್ಸ್ ಮಾಡಿ ಫ್ರೆಂಡ್ಸ್. ಇದನ್ನು ಕೂಡ ಒಂದು ಒಳ್ಳೆಯ ಕೋರ್ಸ್ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇದು ಯಾರೆಲ್ಲ ಮಾಡ್ಬೋದು ಅಂತಂದರೆ, ನಿಮಗೆ ಸ್ವಲ್ಪ ಲೆಕ್ಕದಲ್ಲಿ ಇಂಟೆಲಿಜೆಂಟ್ ಇರ್ತೀರಲ್ಲ, ಅವರು ಈ ವಾಣಿಜ್ಯ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಬೋದು. ಇದರಲ್ಲಿ ನೋಡಿ ಫ್ರೆಂಡ್ಸ್, ಯಾವೆಲ್ಲ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತೀರಾ ಅಂತಂದರೆ, ಅರ್ಥಶಾಸ್ತ್ರದ ಬಗ್ಗೆ, ವ್ಯವಹಾರ ಅಧ್ಯಯನದ ಬಗ್ಗೆ, ಲೆಕ್ಕಶಾಸ್ತ್ರದ ಬಗ್ಗೆ, ಗಣಿತಶಾಸ್ತ್ರದ ಬಗ್ಗೆ, ಅಂಕಿಶಾಸ್ತ್ರದ ಬಗ್ಗೆ, ಇದರ ಬಗ್ಗೆ ನೀವು ಅಧ್ಯಯನ ಮಾಡ್ತೀರಾ. ಇದು ಕೂಡ ಒಂದು ಒಳ್ಳೆಯ ಕೋರ್ಸ್ ಆಗಿರುತ್ತೆ. SSLC ಮುಗಿದ ಮೇಲೆ ಇದು ಕೂಡ 2 ವರ್ಷದ ಕೋರ್ಸ್ ಆಗಿರುತ್ತೆ. ತದನಂತರ ನೋಡಿ ಫ್ರೆಂಡ್ಸ್, ಮುಂದೆ ನೀವು BCom ಮಾಡ್ಬೋದು, BBA ಮಾಡ್ಬೋದು, CA ಮಾಡ್ಬೋದು, ಮುಂತಾದ ಅಭ್ಯಾಸವನ್ನು ಮಾಡ್ತಾ ಹೋಗ್ಬೋದು. ಇದು ಕೂಡ ಒಂದು ಒಳ್ಳೆಯ ಕೋರ್ಸ್. ತದನಂತರವಾಗಿ 3ನೇ ಆಪ್ಷನ್ಸ್ ನೋಡಿ ಫ್ರೆಂಡ್ಸ್, ಇದು ಸೈನ್ಸ್ ಮುಗೀತು, ಕಾಮರ್ಸ್ ಮುಗೀತು, ತದನಂತರ ಕಲಾ ವಿಭಾಗ, ಆರ್ಟ್ಸ್. ಇದು ತುಂಬ ವಿದ್ಯಾರ್ಥಿಗಳು ಆರ್ಟ್ಸನ್ನು ಏಕೆ ಆಯ್ಕೆ ಮಾಡಿಕೊಳ್ತಾರೆ ಅಂದರೆ, ಇದು ಸ್ವಲ್ಪ ಈಸಿ ಸಬ್ಜೆಕ್ಟ್ ಆಗಿರುತ್ತೆ. ಆರ್ಟ್ಸ್ ಅನ್ನೋದು ಅಂದರೆ ಈಸಿ ಅಂದರೆ ಫುಲ್ ಈಸಿ ಅಲ್ಲ, ಇದು ಕೂಡ ಸ್ಟಡಿ ಮಾಡಲೇಬೇಕು ನೀವು, ಓಕೆನಾ? ಯಾಕಪ್ಪ ಅಂತಂದರೆ ಇದು ಸ್ವಲ್ಪ ಕನ್ನಡದಲ್ಲಿರುತ್ತೆ. ಕನ್ನಡ ಅಂತಂದರೆ ನಾವು ಕನ್ನಡದವರು, ಅದಕ್ಕೆ ಆರ್ಟ್ಸ್ ಮಾಡ್ತಾರೆ, ಓಕೆನಾ? ಸುಮ್ಮನೆ ಜೋಕ್ ಮಾಡಿದೆ. ನೋಡಿ ಫ್ರೆಂಡ್ಸ್, ವಿಷಯ ಕಲಾ ವಿಭಾಗದ ಯಾರಾದರೂ ಮಾಡ್ಬೋದು ನೀವು. ವಿಷಯಗಳು ಇತಿಹಾಸ, ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮುಂತಾದ ವಿಷಯದ ಬಗ್ಗೆ ಓದ್ಬೋದು. ಇನ್ನೊಂದು ಮೇನ್ ಪಾಯಿಂಟ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಇದು ಕಲಾ ವಿಭಾಗ ಯಾರೆಲ್ಲ ಮಾಡ್ತೀರಾ, ನಿಮಗೆ CT ಪರ್ ಪ್ರೋಸ್ ತುಂಬ ಅಂದರೆ ತುಂಬ ಹೆಲ್ಪ್ ಇದೆ. ಇದು ಒಂದು ಓದಿದರೆ ಸಾಕು ನೋಡಿ ಫ್ರೆಂಡ್ಸ್. ತದನಂತರ ನಿಮಗೆ 40% ಇದರಲ್ಲಿ ಕನ್ಫರ್ಮ್ ಮಾಹಿತಿ ಇರುತ್ತೆ, ಓಕೆನಾ? ಇದು ಕೂಡ ಒಂದು ಒಳ್ಳೆಯ ಕೋರ್ಸ್. ತದನಂತರವಾಗಿ ITI. ಇದು ಕೂಡ ಅವಧಿ 1 ವರ್ಷದಿಂದ 2 ವರ್ಷದ ಅವಧಿಯಾಗಿರುತ್ತೆ. ಇದು ಕೂಡ SSLC ಮುಗಿದ ಮೇಲೆ ಈ ITI ಹಲವಾರು ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ತಾರೆ. ನೋಡಿ ಫ್ರೆಂಡ್ಸ್, ಇದು ಕೋರ್ಸ್ ಅಂತ ಬಂದಾಗ ಏನೆಲ್ಲ ವಿಷಯಗಳನ್ನು ಒಳಗೊಂಡಿದೆ, ಯಾವೆಲ್ಲ ವಿಷಯ ಅಂತ ಬಂದಾಗ, ಎಲೆಕ್ಟ್ರಿಷಿಯನ್, ಫಿಲ್ಟರ್, ವೆಲ್ಡರ್, ಪ್ಲಂಬರ್ ಮತ್ತು ಮೆಕ್ಯಾನಿಕ್ ಇತ್ಯಾದಿ ವಿಷಯಗಳನ್ನು ಒಳಗೊಂಡಿರುತ್ತೆ. ಇದು ಸಪ್ರೇಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್, ಒಂದೊಂದು ವಿಷಯ ಆಗಿರುತ್ತೆ. ಭವಿಷ್ಯದ ಅವಕಾಶಗಳಂತ ಬಂದಾಗ ನೋಡಿ ಫ್ರೆಂಡ್ಸ್, ತಾಂತ್ರಿಕ ಕೆಲಸಗಳು, ಡಿಪ್ಲೊಮಾ ಕೋರ್ಸ್ಗಳಿಗೆ ಹೋಗಬಹುದು ನೀವು. ITI ಮೇಲೆ ತುಂಬ ಕೆಲಸಗಳು ಇರ್ತವೆ, ಆದರೆ ನಮ್ಮಲ್ಲೆಲ್ಲ ಬೆಂಗಳೂರಿನಲ್ಲಿ ದೊಡ್ಡ ಸಿಟಿಯಲ್ಲಿ ಮಾತ್ರ ಅವಕಾಶಗಳು ಇರ್ತವೆ. ತದನಂತರವಾಗಿ SSLC ಮುಗಿದಿಂದ ನೀವು ಇನ್ನೊಂದು ಆಪ್ಷನ್ಸ್, SSLC ಮುಗಿದಿಂದ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಬಿಟ್ಟು ITI ಬೇಡಪ್ಪ ಅಂತಂದರೂ ಕೂಡ ಡಿಪ್ಲೊಮಾ ಮಾಡ್ಬೋದು ಫ್ರೆಂಡ್ಸ್. ನಿಮಗೆ ಅದು ಕೂಡ ಒಂದು PUC ಥರನೇ, ಓಕೆನಾ? ಇದು 3 ವರ್ಷದ ಕೋರ್ಸ್ ಆಗಿರುತ್ತೆ. ವಿಭಾಗಗಳು ನೋಡಿದಾಗ ಇದರಲ್ಲಿ ಕೂಡ ಒಂದು ಒಳ್ಳೆಯ ಫ್ಯೂಚರ್ಗಳಿದೆ ನೋಡಿ ಫ್ರೆಂಡ್ಸ್. ಮೆಕ್ಯಾನಿಕಲ್, ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಮುಂತಾದ ಅಭ್ಯಾಸಗಳನ್ನು ಮಾಡ್ತಾ ಹೋಗ್ತೀರಾ. ಇದು ಕೂಡ ಸ್ವಲ್ಪ ಜನ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇದು ಕೂಡ ಸ್ವಲ್ಪ ಇಂಗ್ಲೀಷ್ನಲ್ಲೇ ಇರುತ್ತೆ ಅಂತಲೇ ನಾನು ಭಾವಿಸುತ್ತೇನೆ. ತದನಂತರವಾಗಿ ನೋಡಿ ಫ್ರೆಂಡ್ಸ್, ನೀವು ಇದು ಕೂಡ ಒಂದು ಒಳ್ಳೆಯ ಕೋರ್ಸ್ ಆಗಿರುತ್ತೆ. SSLC ಮುಗಿದ ಮೇಲೆ ಇದು ಕೂಡ ಹೋಗಿ. ಯಾರೆಲ್ಲ ವಿದ್ಯಾರ್ಥಿಗಳು ಇಂಟ್ರೆಸ್ಟ್ ಮೇಲೆ ನಾನು ಮುಂದಿನ ಭವಿಷ್ಯದಲ್ಲಿ ಅಂದರೆ ನೋಡ್ತಾ ಇರ್ಬೋದು ನೀವು. ನಂತರ 4ನೇ ಕೋರ್ಸ್ ನೋಡ್ಬೋದು. SSLC ಮುಗಿದ ಮೇಲೆ ನೀವು 4 ಕೋರ್ಸ್ ನಾನು ಬೇಡಪ್ಪ ಅಂತಂದ್ರು ಇದು ಕೂಡ ಆಯ್ಕೆ ಇರುತ್ತೆ ಫ್ರೆಂಡ್ಸ್. ನಿಮಗೆ
ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಸಹಿತ ನೀವು ಮಾಡ್ತಾ ಹೋಗ್ಬೋದು ಫ್ರೆಂಡ್ಸ್. SSLC ಮುಗಿದಿಂದ ಹಲವಾರು ಆಯ್ಕೆಗಳು ಇರ್ತವೆ ನಿಮ್ಮ ಕೈಯಲ್ಲಿ. ನೀವು ಒಳ್ಳೆಯ ಆಯ್ಕೆಯ ನಿಮ್ಮ ಕೈಯಲ್ಲಿರುತ್ತೆ, ಆಯ್ಕೆ ಮಾಡ್ಕೊಂಡು ಓದೋದು. ಓಕೆನಾ? ಇದು ಕೂಡ 2 ರಿಂದ 3 ವರ್ಷದ ಅವಧಿಯಾಗಿರುತ್ತೆ. 2 ರಿಂದ 3 ವರ್ಷ ಅವಧಿ. ತದನಂತರ ನೋಡಿ ಫ್ರೆಂಡ್ಸ್, ಯಾವೆಲ್ಲ ವಿಷಯದ ಬಗ್ಗೆ ಓದ್ತಾ ಹೋಗ್ತೀರಾ ಅಂತಂದರೆ, ಡಿಪ್ಲೊಮಾ ನರ್ಸಿಂಗ್ ಓದ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಓದ್ಬೋದು, ರೇಡಿಯೋಲಾಜಿ ಬಗ್ಗೆ ಓದ್ಬೋದು. ನರ್ಸಿಂಗ್ ಅನ್ನೋದು ಕೂಡ ಒಂದು ಒಳ್ಳೆಯ ಫ್ಯೂಚರ್ ಇದೆ ಫ್ರೆಂಡ್ಸ್ ನಿಮಗೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್, 2 ರಿಂದ 3 ವರ್ಷ ಓದಿಬಿಟ್ರೆ ನಿಮಗೆ ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ಉದ್ಯೋಗ ಕೊಟ್ಟೇ ಬಿಡ್ತಾರೆ ಫ್ರೆಂಡ್ಸ್. ಓಕೆನಾ? ಏನಿಲ್ಲ ಅಂದರೂ ನಿಮಗೆ ಸ್ಯಾಲರಿ 8 ರಿಂದ 10 ಸಾವಿರ ಕೊಡ್ಬೋದು. ಓಕೆನಾ? ಇಷ್ಟು ಹೇಳ್ತಾ ಇದ್ದೀನಿ. ನರ್ಸಿಂಗ್ ಬಗ್ಗೆ ಮುಗೀತು. ಅದು ಬೇಡ, ಎಲ್ಲ ಬಿಟ್ಟರೂ ಕೂಡ ನಿಮಗೆ 5ನೇದ್ದು, ಎಲ್ಲಪ್ಪ ನಾನು ಚಿತ್ರಕಲೆಯಲ್ಲಿ ಇಂಟ್ರೆಸ್ಟ್ ಇದೆ, ನನ್ನ ಕಂಪ್ಯೂಟರ್ ಕೋರ್ಸ್ನಲ್ಲಿ ಇಂಟ್ರೆಸ್ಟ್ ಇದೆ, ಇಲ್ಲ ನಾನು ಕ್ರೀಡಾ ವಿಭಾಗದಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋರು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ನೀವು ಕೌಶಲ್ಯ ಆಧಾರಿತ ಕೋರ್ಸ್ಗಳು ಇರ್ತವೆ ನೋಡಿ ಫ್ರೆಂಡ್ಸ್. ಇದು ಡ್ರಾಯಿಂಗ್, ಸಂಗೀತ, ನೃತ್ಯ, ನಾಟಕ ತರಬೇತಿ ಯಾವುದಾದ್ರೂ ನೀವು ಆಯ್ಕೆ ಮಾಡಿಕೊಳ್ಬೋದು. ಆದರೆ ನಿಮಗೆ SSLC ಮುಗಿದಿರಬೇಕು. SSLC ಮೇಲೆ ಇವೆಲ್ಲ ನಿಮಗೆ ಇರ್ತವೆ. ಓಕೆನಾ? ಇದು ಒಂದು ಕೋರ್ಸ್ ಆಗಿರುತ್ತೆ. ಓಕೆನಾ? ಕ್ರೀಡೆ ಮತ್ತು ಯೋಗ, ಕ್ರೀಡೆಯಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ SSLC ಕಂಪ್ಲೀಟ್ ಆಗಿರಬೇಕು. ಈ ಎಲ್ಲ ವಿಷಯದ ಬಗ್ಗೆ ಕನ್ಫರ್ಮ್ ಮಾಹಿತಿ ನೀಡಿದ್ದೀನಿ. ಇದಕ್ಕಾಗಿಯೇ ಒಂದು ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತಲೇ ತಿಳ್ಕೊತಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನು ಹಾಲಲ್ಲಿ ಸೆಟ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಸಹಿತವಾಗಿ ವಿಡಿಯೋ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್.